ಇವತ್ತಿನ ಈ ವಿಡಿಯೋನಲ್ಲಿ ಜೀರಿಗೆ ನೀರು ಹೇಗೆ ಮಾಡೋದು, ಜೀರಿಗೆ ನೀರಿನ ಉಪಯೋಗಗಳೇನು, ಹಾಗೆ ಜೀರಿಗೆನ ಬಳಸ್ಕೊಂಡು ಬಹಳ ರುಚಿಕರವಾಗಿರುವಂತಹ 3 ರೆಸಿಪಿಗಳನ್ನು ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇ ವಿಧಾನದಲ್ಲಿ ಜೀರಿಗೆ ನೀರು ಅಥವಾ ಕ್ಯೂಮಿನ್ ವಾಟರ್ ಮಾಡೋದಕ್ಕೆ ಒಂದು ಪಾತ್ರೆ ಅಥವಾ ಒಂದು ಬೌಲಲ್ಲಿ 1 ಚಮಚದಷ್ಟು ಜೀರಿಗೆನ ತಗೊಂಡು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ 7 ರಿಂದ 8 ಗಂಟೆ ಅಥವಾ ರಾತ್ರಿ ಇಡೀ ಹೀಗೆ ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕು. ಬೆಳಿಗ್ಗೆ ಎದ್ದು ಈ ರೀತಿ ಸೋಸಿ ತೆಕ್ಕೊಂಡ್ರೆ ಜೀರಿಗೆ ನೀರು ಸಿಗುತ್ತೆ. ಈ ಜೀರಿಗೆ ನೀರನ್ನು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಕುಡಿಬೇಕಾಗತ್ತೆ. ಅಥವಾ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ಬಾಣಲೆನಲ್ಲಿ 1 ಅಥವಾ 2 ಚಮಚ ಜೀರಿಗೆನ ಹೀಗೆ ಹುರಿಬೇಕು. ಹುರಿಯೋದು ಅಂದರೆ ಹೀಗೆ ಬಿಸಿ ಇರುವ ಬಾಣಲೆಗೆ ಹಾಕಿದ್ರೆ ಅದು ಚಟಪಟ ಅಂತ ಸಿಡಿಯುತ್ತೆ. ಆ ಟೈಮಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿ ಸುಮಾರು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಹೀಗೆ ಮಾಡಿದ್ರೆ ನಿಮಗೆ ಜೀರಿಗೆ ನೀರು ಸಿಗುತ್ತೆ. ಸೋಸಿ ತೊಗೊಳ್ಬೋದು ಅಥವಾ ಹಾಗೇ ಬಗ್ಸಿ ಬೇಕಾದ್ರೂ ತೊಗೊಳ್ಬೋದು. ಇನ್ನು ಈ ಜೀರಿಗೆ ನೀರಿಗೆ ಒಂದು ಚಿಟಿಕೆಯಷ್ಟು ಉಪ್ಪು ಅಥವಾ ಒಂದು ಸ್ವಲ್ಪ ಹಾಲು ಅಥವಾ ಒಂದು ಚೂರು ಬೆಣ್ಣೆ ಹಾಕಿ ಕುಡಿಬೋದು. ನಿಮಗೆ ಈ ರೀತಿ ಜೀರಿಗೆ ನೀರು ಮಾಡೋದೇ ಕಷ್ಟ ಆಗುತ್ತೆ, ಸುಲಭವಾಗಿ ಜೀರಿಗೆನ ತಿನ್ನಬೇಕು ಅಂತ ಅನಿಸಿದ್ರೆ ಒಂದು ಬಾಣಲೆನಲ್ಲಿ 1/4 ಕಪ್ಪಷ್ಟು ಜೀರಿಗೆನ ತಗೊಂಡು ಹೀಗೆ ಹುರಿಬೇಕು. ಅದಿನ್ನೇನು ಚಟಪಟ ಅಂತ ಚೆನ್ನಾಗಿ ಸಿಡಿಯೋದಕ್ಕೆ ಶುರುವಾಗುತ್ತೆ, ಒಳ್ಳೆ ಘಮ ಬರುತ್ತೆ. ಆ ಟೈಮಲ್ಲಿ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಬಿಸಿ ಆರಿದ ಮೇಲೆ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಮಾಡಿರುವ ಪುಡಿಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ನೀವು ಇವಾಗ ಬೇಕಾದರೂ ಉಪ್ಪು ಸೇರಿಸ್ಬೋದು ಅಥವಾ ತಿನ್ನೋ ಟೈಮಲ್ಲಿ ಬೇಕಾದರೂ ಉಪ್ಪನ್ನು ಹಾಕ್ಕೊಳ್ಬೋದು. ಹೀಗೆ ತಯಾರಿಸಿರುವ ಪುಡಿಯನ್ನು ಊಟದ ಮೊದಲಿಗೆ ಅನ್ನದ ಜೊತೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ಕಲಸಿ ತಿನ್ಬೋದು. ಜೀರಿಗೆಯ ಅತಿ ಮುಖ್ಯ ಉಪಯೋಗ ಅಂತಂದರೆ ಇದು ನಮ್ಮ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಎಲ್ಲ ಏನಾದ್ರು ಇದ್ದರೆ ನೀವು ಈ ಜೀರಿಗೆನ ಖಂಡಿತ ತಿನ್ನಬೇಕು ಅಥವಾ ಜೀರಿಗೆ ನೀರು ಕುಡಿಬೇಕು. ಇದನ್ನು ನೀವು ಕುಡಿಯೋದ್ರಿಂದ ತೂಕ ಕಳ್ಕೊಳ್ಳೋದಕ್ಕೂ ತುಂಬ ಸಹಾಯ ಆಗುತ್ತೆ. ಅಲ್ಲದೆ ಶುಗರ್ ಪೇಷಂಟ್ಸು ಜೀರಿಗೆನ ಅಥವಾ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯ ಉಪಯೋಗನೇ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಅಸಿಡಿಟಿ ಇದ್ದರೆ ಅಥವಾ ರಕ್ತಹೀನತೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಜೀರಿಗೆ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಈ ಜೀರಿಗೆ ನಮ್ಮ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಕ್ಕೆ, ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ, ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೆ ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಜೀರಿಗೆಯಲ್ಲಿ ಎಷ್ಟೆಲ್ಲ ಉಪಯೋಗಗಳಿವೆ. ನೀವು ಜೀರಿಗೆಯನ್ನು ಬಳಸಿ ನೋಡಿ, ನಿಮಗೆ ಉಪಯೋಗ ಆಯ್ತಾ ಅಂತ ತಿಳಿಸಿ. ಮಲೆನಾಡಿನ ಸಾತ್ವಿಕ ರುಚಿಯನ್ನು ಹೊಂದಿರುವಂತಹ ಸಾಂಪ್ರದಾಯಿಕ ಅಡುಗೆ ಜೀರಿಗೆ ಚಿತ್ರಾನ್ನ. ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇರೋದಿಲ್ಲ, ಬಹಳ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಜೀರಿಗೆ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಅನ್ನ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪು ಅಕ್ಕಿಯಿಂದ ಹೀಗೆ ಉದುರುದ್ರಾಗಿರೋ ಅನ್ನನ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸು 3 ರಿಂದ 5 ಬೇಕಾಗುತ್ತೆ. ಹಾಗೆ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಣಸೆಹಣ್ಣು ಎಲ್ಲ 1 ಚಮಚ ಬರ್ತಿ ಹಾಕ್ಕೊತಾ ಇದ್ದೀನಿ ನಾನು. ಅಷ್ಟು ಹಾಕಿದರೆ ರುಚಿ ಹದವಾಗಿರುತ್ತೆ. ನನ್ನ ಹತ್ರ ಮನೇಲೇ ಮಾಡಿರೋ ಹುಣಸೆ ಹಣ್ಣಿನ ಪೇಸ್ಟ್ ಇರುತ್ತೆ, ಅದನ್ನು ಸಹ 1 ಚಮಚ ಹಾಕ್ಕೊಂಡು ಅಗತ್ಯ ಇರೋಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನೀಗ ಹಾಕಿರುವಂತಹ ಎಲ್ಲ ಮಸಾಲೆ ಹದವಾಗಿರುತ್ತೆ, ಉಪ್ಪು ಹುಳಿ ಖಾರ ಎಲ್ಲದು ನಿಮಗೆ ಹೇಗೆ ಬೇಕೋ ಹಾಗೆ ಹೊಂದಿಸ್ಕೊಳ್ಬೋದು. ರುಬ್ಬಿರೋ ಮಸಾಲೆನ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ 2 ಟೇಬಲ್ ಚಮಚದಷ್ಟು ಶೇಂಗಾ ಅಥವಾ ಕಡಲೆಕಾಯನ್ನು ಗರಿಗರಿಯಾಗಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ. ಅದೇ ರೀತಿ ಸ್ವಲ್ಪ ಕಂದು ಬಣ್ಣ ಬಂದು ಚಟಪಟ ಅನ್ನುವಾಗ ಅದಕ್ಕೆ 1 ಚಮಚದಷ್ಟು ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆನ ಹಾಕಿ ಬೇಳೆ ಎಲ್ಲ ಕಂದು ಬಣ್ಣ ಬರೋವರೆಗೆ ಮತ್ತೆ ಪುನಃ ಹುರಿಯೋದನ್ನು ಮುಂದುವರಿಸಬೇಕು. ಅಷ್ಟಾಗುವಾಗ ಸಾಸಿವೆನೂ ಸಿಡಿಯೋದಕ್ಕೆ ಶುರುವಾಗುತ್ತೆ, ಬೇಳೆ ಎಲ್ಲ ಚೆನ್ನಾಗಿ ಕಾದಿರುತ್ತೆ, ಶೇಂಗಾ ಕೂಡ ಫುಲ್ಲು ಗರಿಗರಿಯಾಗಿ ಚೆನ್ನಾಗಿ ಹುರಿದಾಗುತ್ತೆ. ಆ ಸಮಯದಲ್ಲಿ ಒಂದು ಉರಿನ ಕಡಿಮೆ ಮಾಡ್ಕೊಳ್ಳಿ ಅಥವಾ ಸ್ಟವನ್ನು ಆಫ್ ಮಾಡಿಬಿಡಿ. ಆಮೇಲೆ ಒಂದಿಷ್ಟು ಕರಿಬೇವು, ಒಂದು 1/4 ಚಮಚದಷ್ಟು ಅರಿಶಿನ, ರುಬ್ಬಿರುವಂತಹ ಮಸಾಲೆನ ಹಾಕಿ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಮಗ್ಚಬೇಕು. 1 ನಿಮಿಷದಷ್ಟು ಮಗ್ಚಿದ್ರೆ ಸಾಕಾಗುತ್ತೆ.
ನೋಡಿ ಇಷ್ಟು ಒಂದು ಸ್ವಲ್ಪ ನೀರಿನ ಪಸೆ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಗಟ್ಟಿಯಾಗೋವರೆಗೆ ಈ ರೀತಿ ಹುರಿದು ಆಮೇಲೆ ಮಾಡಿಟ್ಟಿರುವಂತಹ ಅನ್ನನ ಹಾಕಿ ಮಗ್ಚಬೇಕು. ಈ ರೀತಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಚಿತ್ರಾನ್ನದ ರೆಸಿಪಿಗಳಿಗೆಲ್ಲ ಅನ್ನ ಮೆತ್ತಗೆ ಬೆಂದಿರಬೇಕು, ಆದರೆ ಉದುರುದ್ರಾಗಿರಬೇಕು. ಆ ರೀತಿ ತುಂಬ ಕಾಳು ಮಾಡ್ತೀವಲ್ಲ ಹಾಗೆಲ್ಲ ಮಾಡ್ಕೊಳ್ಬಾರ್ದು. ಈ ರೀತಿ ಚೆನ್ನಾಗಿ ಕಲಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಇದು ಬಹಳ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ಜೀರಿಗೆನ ಹಾಕಿ ಮಾಡಿರ್ತೀವಲ್ಲ, ಹಾಗಾಗಿ ಹೊಟ್ಟೆ ಸಮಸ್ಯೆ ಏನಾದರೂ ಇದ್ದರೆ ಅಂಥ ಸಮಯದಲ್ಲಿ ತುಂಬ ಒಳ್ಳೆ ರೆಸಿಪಿ ಇದು. ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ರುಚಿಕರವಾದಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಂದರೆ ಜೀರಿಗೆ ಸಾರು. ಮಾಡೋಕ್ಕೆ ತುಂಬ ಸುಲಭ, ರುಚಿಯಾಗೂ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲೆನಲ್ಲಿ 1 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಒಂದು 3 ರಿಂದ 5 ಒಣಮೆಣಸನ್ನು ಹುರಿಬೇಕು. ಒಣಮೆಣಸು ಎಷ್ಟು ಖಾರ ಇರುತ್ತೆ ಹಾಗೂ ನಿಮ್ಗೆ ಎಷ್ಟು ಖಾರ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ 3 ರಿಂದ 5 ಹಾಕಿ ಒಣಮೆಣಸಿನಕಾಯಿ ಹುರಿದಾದ್ಮೇಲೆ 2 ಟೇಬಲ್ ಚಮಚದಷ್ಟು ತೊಗರಿಬೇಳೆ, 1 ಟೇಬಲ್ ಚಮಚದಷ್ಟು ಜೀರಿಗೆನ ಹಾಕಿ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ಗಮನಿಸಿ, ಸಣ್ಣ ಉರಿನಲ್ಲಿ ತುಂಬ ಜಾಗ್ರತೆಯಾಗಿ ಹುರಿಬೇಕಾಗತ್ತೆ. ಬೇಳೆನೂ ಸೀದು ಹೋಗಬಾರ್ದು, ಹಾಗೆ ಜೀರಿಗೆ ಕೂಡ ಸೀದು ಹೋಗಬಾರ್ದು. ಜೀರಿಗೆ ಸೀದು ಹೋದರೆ ಕಹಿ ಬರ್ಬೋದು, ಅದಕ್ಕೋಸ್ಕರ. ಆಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ಪುಡಿ ಮಾಡಿ ಎತ್ತಿಟ್ಕೊಳ್ಬೇಕು. ಆಮೇಲೆ ಅದೇ ಬಾಣಲೆನಲ್ಲಿ 1 ಚಮಚದಷ್ಟು ಎಣ್ಣೆನ ಪುನಃ ಬಿಸಿ ಮಾಡಿ 2 ದೊಡ್ಡ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, 1 ದೊಡ್ಡ ಚಿಟಿಕೆ ಅರಿಶಿನ, ಸುಮಾರು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಈ ಥರ ಹುರಿದು ಮುಚ್ಚಳ ಮುಚ್ಚಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಅಷ್ಟು ಹೊತ್ತು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಅರಿಶಿನ ಮತ್ತು ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ. ಜೊತೆಗೆ ಈ ಥರ ಮುಚ್ಚಿ ಇಟ್ಟರೆ ಮೆತ್ತಗೆ ನೋಡಿ ಗೊಜ್ಜು ಥರ ಆಗಿ ಚೆನ್ನಾಗಿ ಬೇಯುತ್ತೆ ಟೊಮೆಟೊ. ಇವಾಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಹಾಕಬೇಕು. ನೀವು ಈ ಸಾರಿಂದು ಮಸಾಲೆ ಪುಡಿ ಇದೆಯಲ್ಲ, ಇದನ್ನು ನೀವು ಮೊದಲೇ ತುಂಬ ಮಾಡಿಟ್ಕೊಂಡು ಯಾವಾಗ ಬೇಕೋ ಅವಾಗ ಸಾರು ಮಾಡೋದಕ್ಕೆ ಬಳಸ್ಬೋದು. ಆ ಥರ ಮಾಡೋದ್ರಿಂದ ಸುಲಭ ಆಗುತ್ತೆ. ನೀರನ್ನು ಸೇರಿಸ್ಬೇಕು. ನಾವು ಸುಮಾರು ಒಂದು 2 ಕಪ್ಪಷ್ಟು ನೀರನ್ನು ಹಾಕ್ಬೋದು ಈ ಸಾರಿಗೆ, ನಾನು ತೋರಿಸ್ತಾ ಇರೋ ಪ್ರಮಾಣಕ್ಕೆ. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ ಮತ್ತು ಬೆಲ್ಲನ ಹಾಕಬೇಕು. ನಾವು ಆಗಲೇ ಅರ್ಧ ಚಮಚ ಹಾಕಿದ್ವಿ, ಈಗ 1.5 ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಹುಣಸೆ ಹಣ್ಣಿನ ಪೇಸ್ಟು. ಟೊಮೆಟೊ ಹುಳಿ ಇದ್ದರೆ ನೋಡಿಕೊಂಡು ಹುಣಸೆ ಹಣ್ಣನ್ನು ಅದಕ್ಕೆ ಸರಿಯಾಗಿ ಹೊಂದಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬೆಲ್ಲನೂ ಅಷ್ಟೇ ನಿಮಗೆ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಒಗ್ಗರಣೆನ ಮಾಡಬೇಕು. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದರೆ ಚೆನ್ನಾಗಿರುತ್ತೆ. ನೀವು ಎಣ್ಣೆನಲ್ಲಾದರೂ ಮಾಡ್ಬೋದು. ತುಪ್ಪ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಹಾಗೆ 1 ಒಣಮೆಣಸು, ಒಂದು ಸ್ವಲ್ಪ ಇಂಗು, ಒಂದು 4-5 ಹೆಸರು ಕರಿಬೇವು, ಇವಿಷ್ಟನ್ನು ಹಾಕಿ ಒಗ್ಗರಣೆನ ತಯಾರಿಸಿ ಮೇಲಿಂದ ಹಾಕಿದ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗುತ್ತೆ. ಇದು ತುಂಬ ರುಚಿಯಾಗೂ ಇರುತ್ತೆ. ಶೀತ ಅಥವಾ ಜ್ವರ ಈ ಥರದ ಏನಾದರೂ ಸಮಸ್ಯೆ ಇದ್ದವಾಗ ಮಾಡಿದ್ರಂತೂ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅನಿಸುತ್ತೆ. ಬಾಯಿ ರುಚಿ ಕೆಟ್ಟವಾಗಲೂ ಮಾಡಿ ಸವಿಬಹುದು. ತುಂಬ ಫಾಸ್ಟಾಗೂ ಆಗುತ್ತೆ. ಮಾಡಿ ನೋಡಿ ನೀವು. ಬೇಸಿಗೆಗಾಲಕ್ಕೆ ದೇಹಕ್ಕೆ ತಂಪು ಮತ್ತು ಹಿತವಾಗಿರುವಂತಹ ಜೀರಿಗೆ ಗಂಜಿ ಹಾಗೂ ಸೌತೆಕಾಯಿ ಪಚ್ಚಡಿ, ಇವೆರಡು ರೆಸಿಪಿನ ಇವತ್ತು ನೋಡೋಣ ಬನ್ನಿ. ಮಾಡೋದಕ್ಕೂ ತುಂಬ ಸುಲಭ. ಮೇಲಿಂದ ತುಪ್ಪ, ಸೌತೆಕಾಯಿ ಪಚ್ಚಡಿ ಹಾಗೂ ಉಪ್ಪಿನಕಾಯಿ ಹಾಕಿ ತಿಂತಾ ಇದ್ದರೆ ರುಚಿಯಂತೂ ಅದ್ಭುತವಾಗಿರುತ್ತೆ. ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ನಾನು ತಗೊಂಡಿದ್ದೀನಿ. ಈ ಬಿಳಿ ಬಿಳಿ ಇರುವಂತಹ ಹೊಸ ಅಕ್ಕಿ ಅಂತ ಕರೀತಾರಲ್ಲ, ಬೇಗ ಮೆತ್ತಗೆ ಬೇಯುತ್ತೆ ಅಂಥ ಅಕ್ಕಿ ಆದರೆ ಚೆನ್ನಾಗಾಗತ್ತೆ. ಯಾವುದೇ ಅಕ್ಕಿ ಬೇಕಾದರೂ ಬಳಸ್ಬೋದು. ಅಕ್ಕಿನ ಚೆನ್ನಾಗಿ ಒಂದು 2-3 ಸಲ ತೊಳೆದು 4 ಪಟ್ಟಷ್ಟು ನೀರು, ಅಂದರೆ ಅರ್ಧ ಕಪ್ ತಗೊಂಡಿದ್ರೆ ಅದೇ ಕಪ್ಪಲ್ಲಿ 4 ಸಲ ಹಾಕೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಒಂದು 2-3 ವಿಸಿಲ್ ಮಾಡಿದ್ರೆ ಮೆತ್ತಗೆ ಬೇಯುತ್ತೆ. ಅನ್ನ ಬೇಯಿಸ್ಕೊಳ್ಳೋ ಟೈಮಲ್ಲಿ ಈ ಕಡೆ ಮಿಕ್ಸಿ ಜಾರಲ್ಲಿ ಸಮ ಪ್ರಮಾಣದಷ್ಟು, ಅಂದರೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 1 ಚಮಚದಷ್ಟು ಜೀರಿಗೆನ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಅರ್ಕೊಳ್ಬೇಕು. ಜೊತೆಗೆ ಸೌತೆಕಾಯಿ ಪಚ್ಚಡಿನ ಮಾಡ್ಕೊಳ್ಳೋಣ. ಪಚ್ಚಡಿ ಮಾಡೋದಕ್ಕೆ ನೋಡಿ ಈ ರೀತಿ ಸೌತೆಕಾಯಿಯನ್ನು ಕೊಚ್ಕೊಳ್ಬೇಕಾಗತ್ತೆ. ತುಂಬ ಸುಲಭವಾಗಿ ಕೊಚ್ಚಕ್ಕಾಗತ್ತೆ. ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಬೇಕಾದರೆ ದೊಡ್ಡದಾಗಿ ತುರಿಯೋದಾದರೂ ತುರ್ಕೊಳ್ಬೋದು. ಹೀಗೆ ಕೊಚ್ಚಿರುವಂತಹ ಸೌತೆಕಾಯಿಯನ್ನು ಒಂದು ಪಾತ್ರೆ ಅಥವಾ ಒಂದು ಬೌಲಲ್ಲಿ ತಗೊಂಡು ಅದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು,
ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿದ್ರೆ ಇಷ್ಟು ಸಿಂಪಲ್ ಆಗಿ ಸೌತೆಕಾಯಿ ಪಚ್ಚಡಿ ತಯಾರಾಗುತ್ತೆ. ಈ ಕಡೆ ಅನ್ನ ಮೆತ್ತಗೆ ಬೆಂದಾದ್ಮೇಲೆ ಒಂದು ಸೌಟು ಅಥವಾ ಸಟ್ಗ ಏನಾದ್ರು ತಗೊಂಡು ಅದನ್ನ ಒಂದು ಸ್ವಲ್ಪ ಹೀಗೆ ಮ್ಯಾಶ್ ಥರ ಏನು ಮಾಡೋದು ಬೇಕಾಗಿಲ್ಲ. ಜಸ್ಟ್ ಹೀಗೆ ಮಗ್ಚಿದ್ರೆ ಸಾಕು. ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮುದ್ದೆ ಥರ ಆಗುತ್ತೆ. ಹಾಗೆ ಮಾಡಿಕೊಂಡು ಅದಕ್ಕೆ ಅರ್ದಿರುವಂತಹ ತೆಂಗಿನಕಾಯಿ ಮತ್ತು ಜೀರಿಗೆದು ಮಿಶ್ರಣ ಏನಿದೆ ಅಲ್ಲ ಅದನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು. ಈಗ ನೀರು ಎಷ್ಟು ಹಾಕಬೇಕು ಅಂದರೆ ಅದು ಅಕ್ಕಿ ಮೇಲೆ ಹೆಚ್ಚು ಕಡಿಮೆ ಆಗ್ಬೋದು. ನಿಮಗೆ ಈ ಪಾರಿಜ್ ಅಂತಾರಲ್ಲ, ಯಾವುದೇ ಒಂದು ಈ ಬಿಸಿಬೇಳೆ ಬಾತಾಗಲಿ ಪೊಂಗಲ್ ಆಗಲಿ ಎಲ್ಲ ಇರುತ್ತಲ್ಲ ಆ ಥರ, ಅಥವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಕುದೀತಾ ಇರೋ ಟೈಮಲ್ಲಿ ನಾನೊಂದು 1/4 ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಚೂರು ರುಚಿ ಬರಲಿ ಅಂತ. ಇದ್ರ ಜೊತೆಗೆ ನೀವು ಚೂರು ಬೆಲ್ಲ ಬೇಕಾದರೂ ಸೇರಿಸ್ಕೊಳ್ಬೋದು, ಅದು ಆಪ್ಷನಲ್ಲು. ನಾನು ಹಾಕಲಿಲ್ಲ ಬೆಲ್ಲನ. ನೋಡಿ, ಹೀಗೆ ಚೆನ್ನಾಗಿ ಮಗ್ಚಿ ಒಂದು 2 ನಿಮಿಷ ಅದು ಕುದೀಲಿ. ಚೆನ್ನಾಗಿ ಕುದ್ದ ಮೇಲೆ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಸುಲಭವಾಗಾಯಿತು. ನಿಜವಾಗ್ಲೂ ಇದು ತುಂಬ ಹಿತ ಅನಿಸುತ್ತೆ ಬೇಸಿಗೆ ಟೈಮಲ್ಲಾಗಲಿ ಅಥವಾ ಇನ್ಯಾವುದೇ ಟೈಮಲ್ಲಾಗಲಿ ತಿನ್ನೋದಕ್ಕೆ. ಮಾಡೋದಕ್ಕೂ ಸುಲಭ. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.